ಶಯನ ನಾರಾಯಣ ವೀರ ಗಗನ ನಯನ ನಾರಾಯಣ ವೀರ ಗಗನ ಘೋರಾದು ವಿಘ್ನೋ ಮಹಾನನ ದೀನೋದ್ಧಾರಿ ರಮಣ ನಾರಾಯಣ ವೀರ ನಮ ಶಯನ ನಾರಾಯಣ ವೀರ ಗಗನ ಜಯ 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 ಅಲ್ಲಿಗೆ ಬಪ್ಪನ ಹೇಳಿ ಓ ಕ್ಷೀರಾರುಣಶಯನ ಇದೋ ನಾವು ಅಕ್ಷಮ್ಯ ಅಪರಾಧವನ್ನೇ ಮಾಡಿದ್ದೇವೆ ಎಂಬಂತಹ ನಮ್ಮನ್ನು ಕ್ಷಮಿಸುವ ಜೊತೆಯಲ್ಲಿ ದೇವರೇ ನಿನ್ನದಾದಂತಹ ದಿವ್ಯಮಂಗಲ ರೂಪವನ್ನು ನೋಡಿದ ಮೇಲೆ ನಮ್ಮಲ್ಲಿರುವಂತಹ ಅಜ್ಞಾನವೆಲ್ಲವೂ ದೂರವಾಗಿ ಸುಜ್ಞಾನವೆನ್ನುವುದು ನಮ್ಮನ್ನು ಆವರಿಸಿಕೊಂಡಿದೆ. ಇನ್ನು ನಮಗೆ ಬದುಕುವುದಕ್ಕೆ ಆಸೆ ಇಲ್ಲ ದೇವರೇ. ಪ್ರಪಂಚ ಇರುವವರೆಗೂ ನಮ್ಮ ಹೆಸರೆನ್ನುವುದು ಸ್ಥಾಯಿಯಾಗಿ ಉಳಿಯಬೇಕು. ನಿನ್ನ ಆಶೀರ್ವಾದ ಎನ್ನುವುದು ನಮ್ಮ ಮೇಲಿರಬೇಕು ದೇವ. ಜಯ ಜಯ. ಕರುಣಿಸುತ್ತ ಭಯವನು ಜಂಗೆಯೊಳಿಸಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತದೆ ಮೇಘನಾದರಿಸುತ್ತ ಧರೆಯದಿರಿಸುತ್ತ ಎನು ತಿರಿಸಿ ಬೆದರನು ನಾಭೀಗಮನದಿವರಿಗಮನಗನನ್ನು ನೇಮಿಸಿ ದೃಷ್ಟಿಕಾರದಲ್ಲಿ ಕರುಣಿಸುತ್ತ ಅಭಯ ಜೀವಿತಾವಧಿಯ ಕೊನೆಯ ಗಳಿಗೆಯಲ್ಲಿ ನಾನು ಯಾರು ಏನು ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ನೀವು. ನಿಮ್ಮ ಹುಟ್ಟಿಗೆ ಕಾರಣೀಕರ್ತನೂ ನಾನೇ. ಪಿತೃ ಸ್ಥಾನದಲ್ಲಿ ನಿಂತು ನಿಮಗೆ ನಾಮಕರಣವನ್ನು ನಾನೇ ಮಾಡ್ತೇನೆ. ಹೇಗಪ್ಪ? ಮೃದುವಾದಂತ ದೇಹವನ್ನು ಹೊಂದಿದ ನೀನು ಮಧು, ಕಠಿಣವಾದಂತ ದೇಹವನ್ನು ಹೊಂದಿದ ನೀನು ಕೈಟಬ. ನಿಮ್ಮ ಹೆಸರನ್ನು ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಸಬೇಕು ಅನ್ನುವಂತ ಉದ್ದೇಶದಿಂದಲೇ ಮಧುವನ್ನು ಕೊಂದು ಮಧುಸೂದನ, ಕೈಟಬನನ್ನು ಕೊಂದು ಕೈಟಬಾಂತಕ ಅನ್ನುವಂತ ಹೆಸರಿನಿಂದ ಕಾಣಿಸಿಕೊಳ್ಳುವವರಿದ್ದೇನೆ. ಆದ್ರೆ ಮಕ್ಕಳೇ, ನೀವು ತಿಳಿದೇವು ಮಾತೊಂದನ್ನು ಆಡಿಬಿಟ್ಟಿರಿ. ಕಾಣುತ್ತಿರುವಂತಹ ಜಲರಾಶಿಯಿಂದ ಒಂದು ಹನಿ ನೀರು ನಮ್ಮ ದೇಹವನ್ನು ಸೋಕದ ರೀತಿಯಲ್ಲಿ ನಮ್ಮ ಪ್ರಾಣವನ್ನು ಬಡಿಸಿಕೊಳ್ಳುವ ಹಾಗೆ ಯೋಚನೆ ಮಾಡಬೇಡಿ. ಜಗ್ಗ ಪ್ರದೇಶವನ್ನು ವಿಸ್ತರಿಸಿದ್ದೇನೆ.